Good morning, dear viewers. I welcome you all to this Karnataka Learning Management System video lecture series. So, in this session, we'll be discussing about carboxylic acids and their derivatives. So, carboxylic acids and their derivatives chapter is prescribed by the Bangalore University for the fourth semester BSc undergraduate program. So, in this session, we'll be discussing about introduction, nomenclature, and preparation of carboxylic acids from nitriles. Introduction. Organic compounds containing a carboxyl group are called carboxylic acids. The general formula of a carboxylic acid is RCOOH, where R is an alkyl or aryl or hydrogen atom. ಸೊ ಯಾವೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಈ ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೋ ಅವನ್ನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತ ಕರಿತೀವಿ. ಜನರಲ್ ಫಾರ್ಮುಲಾ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡು RCOOH. ಇಲ್ಲಿ ಆರ್ ಏನಾಗಿರ್ಬೋದು, ಅಲ್ಕೈಲ್ ಗ್ರೂಪ್ ಆಗಿರ್ಬೋದು, ಅಥವಾ ಅರೈಲ್ ಗ್ರೂಪ್ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿರ್ಬೋದು. ಅಲ್ಕೈಲ್ ಗ್ರೂಪ್ ಏನಾದರೂ ಈ ಕಾರ್ಬಾಕ್ಸಿಲ್ ಗ್ರೂಪ್ಗೆ ಅಟ್ಯಾಚ್ ಆಗಿದ್ದರೆ ವಿ ಕಾಲ್ ದೋಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆ್ಯಸ್ aliphatic carboxylic acids. If R is an aryl group attached to the carboxyl group, we call it as aromatic carboxylic acids. So ಒಂದೇ ಒಂದು ಕೇಸಲ್ಲಿ R is an hydrogen atom. If R is an hydrogen atom, that carboxylic acid we call it as formic acid. So carboxylic acids may be aliphatic or aromatic. So long chain carboxylic acids are also known as fatty acids, as they are obtained by hydrolysis of fats. So ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ನಾವು ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಸೊ ಫ್ಯಾಟ್ಸ್ನ ಹೈಡ್ರಾಲಿಸಿಸ್ ಮಾಡಿದಾಗ ಈ ಪ್ರಾಡಕ್ಟ್ ಬರೋದ್ರಿಂದ ನಾವು ಅದನ್ನು ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ಸೊ ಯೂಶಲಿ ಫ್ಯಾಟಿ ಆ್ಯಸಿಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ CnH2n+1COOH. ಸೊ ಇಲ್ಲಿ ಕೆಳಗಡೆ ಒಂದು ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಫಾರ್ಮಿಕ್ ಆ್ಯಸಿಡ್ ಆಗಲೇ ಹೇಳಿದಾಗ ಆರ್ ಏನಾದರೂ ಹೈಡ್ರೋಜನ್ ಆಟಮ್ ಹಾಕಿದರೆ ಫಾರ್ಮಿಕ್ ಆ್ಯಸಿಡ್ ಬರುತ್ತೆ ಅಂತ ಹೇಳಿದೆ. ಸೊ HCOOH ಇಸ್ ಫಾರ್ಮಿಕ್ ಆ್ಯಸಿಡ್, CH3COOH ಇಸ್ ಅನ್ ಅಸಿಟಿಕ್ ಆ್ಯಸಿಡ್, CH3CH2COOH ಪ್ರೊಪಿಯೋನಿಕ್ ಆ್ಯಸಿಡ್, CH3CH2 10 times COOH. ಸೊ lauric acid, it is also called as dodecanoic acid, and CH2 double bond CH COOH and unsaturated carboxylic acid, acrylic acid. So these are the examples of aliphatic carboxylic acids. So coming to the simple aromatic carboxylic acid is benzoic acid. So coming to the nomenclature. So nomenclature usually ಸೊ ಆರ್ಗೆ ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿರ್ಬೋದು ಒಂದು ಸಿಸ್ಟಮ್ಯಾಟಿಕ್ ನೇಮಿಂಗ್ ಇರುತ್ತೆ, ದಟ್ ಇಸ್ IUPAC ನಾಮನ್ಕ್ಲೇಚರ್, ಆ್ಯಂಡ್ ಅದರ್ ಒನ್ ಇಸ್ ದ ಟ್ರಿವಿಯಲ್ ನೇಮ್ಸ್. ಸೊ ಟ್ರಿವಿಯಲ್ ನೇಮ್ಸು ಕಾಮನ್ ನೇಮ್ ಅಂತ ಕರಿತೀವಿ. ಸೊ ಈ ಕಾಮನ್ ನೇಮ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಡಿರೈವ್ಡ್ ಫ್ರಮ್ their ನ್ಯಾಚುರಲ್ ಸೋರ್ಸ್ ಆರ್ ಆರಿಜಿನ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ಕಾಮನ್ ನೇಮ್ಸು ಅದರ ಆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾವ ಸೋರ್ಸಲ್ಲಿ ಸಿಗುತ್ತೆ, ಅದರ ಒರಿಜಿನ್ ಏನು, ಅದರ ಮೇಲೆ ಡಿರೈವ್ ಆಗಿರ್ತದೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ಕಾಮನ್ ನೇಮ್ಸ್. ಫಾರ್ ಎಕ್ಸಾಂಪಲ್ ಫಾರ್ಮಿಕ್ ಆ್ಯಸಿಡ್ HCOOH. ಸೊ ಫಾರ್ಮಿಕ್ ಆ್ಯಸಿಡ್ ಈಸ್ obtained from the distillation of red ants. ಸೊ ರೆಡ್ ಆ್ಯಂಡ್ಸ್ ಈ ಕೆಂಪು ಇರುವೆ ಅಂತೀವಲ್ಲ, ಅದನ್ನು ಡಿಸ್ಟಿಲೇಷನ್ ಮಾಡಿದಾಗ ನಮಗೆ ಫಾರ್ಮಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಇಲ್ಲಿ ಫಾರ್ಮಿಕಾ ಅಂದರೆ ಲ್ಯಾಟಿನಲ್ ಆ್ಯಂಟ್ ಇರುವೆ ಅನ್ನೋದ್ರಿಂದ ಈ ವರ್ಡ್ ಫಾರ್ಮಿಕ್ ಆ್ಯಸಿಡ್ ಆ ಲ್ಯಾಟಿನ್ ವರ್ಡ್ ಆದಂಥ ಫಾರ್ಮಿಕಾ ಅನ್ನೋ ವರ್ಡಿಂದ ಡಿರೈವ್ ಆಗಿದೆ. ಸೊ ಕಮಿಂಗ್ ಟು ದ ಅಸಿಟಿಕ್ ಆ್ಯಸಿಡ್. ಸೊ ಈ ಅಸಿಟಿಕ್ ಆ್ಯಸಿಡ್ ಸಿನ್ಸ್ it is found in vinegar, acetic acid, since it is found in vinegar, which is nothing but acetum in Latin, so acetic acid has derived its name. Coming to the propionic acid, it has derived its name from Greek word pro
means first and pion fat. ಸೊ ಈ ಪ್ರೊಪಿಯೋನಿಕ್ ಆ್ಯಸಿಡು ಗ್ರೀಕ್ ವರ್ಡ್ ಆದಂಥ ಎರಡು ವರ್ಡ್ಸಿಂದ ಡಿರೈವ್ ಆಗಿದೆ. ಪ್ರೋ ಅಂದರೆ ಫಸ್ಟು, ಪಿಯೋನ್ ಅಂದರೆ ಫ್ಯಾಟ್. ಫಸ್ಟ್ ಫ್ಯಾಟಿ ಆ್ಯಸಿಡ್ ಅದನ್ನು ಪ್ರೊಪಿಯೋನಿಕ್ ಆ್ಯಸಿಡ್. ಬ್ಯೂಟೆರಿಕ್ ಆ್ಯಸಿಡ್ ನೋಡೋದಾದರೆ, ಸೊ ಬ್ಯೂಟೆರಿಕ್ ಆ್ಯಸಿಡ್ನ ಹೆಸರು ಲ್ಯಾಟಿನ್ ವರ್ಡ್ ಆಗಿದ್ದಂಥ ಬ್ಯೂಟೈರಮ್ ಅಂದರೆ ಬಟರ್ ಅನ್ನೋ ವರ್ಡಿಂದ ಡಿರೈವ್ ಆಗಿದೆ. ಸೊ ಈ ಬ್ಯೂಟೆರಿಕ್ ಆ್ಯಸಿಡ್ ಸಿನ್ಸ್ ಇಟ್ ಕ್ಯಾನ್ ಬಿ ಸೀನ್ ಇನ್ rancid butters, it has derived the name butyric. Coming to the caproic acid. Caproic acid has derived its name from the Latin word caper. Caper means goat. So goat milk ಅಲ್ಲಿ caproic acid ಸೊ ಸಿಗ್ಬೋದು, ಅದರಿಂದ ಸೊ ಸಿಗುತ್ತೆ. ಅದರಿಂದ ವಿ ಕಾಲ್ ಇಟ್ ಹ್ಯಾಸ್ ಬೀನ್ ಡಿರೈವ್ಡ್ ಇಟ್ಸ್ ನೇಮ್ ಫ್ರಮ್ caper, which means goat. So this is how the common nomenclature goes. And coming to the branched and substituted carboxylic acids, they are named as the derivatives of parent acid, and the position of the substituent is indicated by the Greek alphabet alpha, beta, gamma and so on. So branched ಅಥವಾ substituted carboxylic acids ಏನಾದರೂ ಇದ್ದರೆ ಅದನ್ನು ಹೇಗೆ ನಾವು ಕಾಮನ್ ನೇಮ್ ಕೊಡ್ತೀವಿ ಅಂದರೆ, ಸೊ ಆ ಬ್ರಾಂಚ್ ಅಥವಾ ಸಬ್ಸ್ಟಿಟ್ಯೂಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಪೇರೆಂಟ್ ಆ್ಯಸಿಡ್ನ ಡೆರವೇಟಿವ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಪೇರೆಂಟ್ ಆ್ಯಸಿಡ್ ಯಾವುದು ಮತ್ತು ಆ ಸಬ್ಸ್ಟಿಟ್ಯೂಂಟ್ ಯಾವ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ ಅನ್ನೋದನ್ನು ಸೊ ಗ್ರೀಕ್ ಆಲ್ಫಾಬೆಟ್ಸ್ ಆದಂಥ ಆಲ್ಫಾ, ಬೀಟಾ, ಗ್ಯಾಮಾ ಮತ್ತು ಯೂಸ್ ಮಾಡಿಕೊಂಡು ನಾವು ನಾಮನ್ಕ್ಲೇಚರ್ ಮಾಡ್ತೀವಿ, ಕಾಮನ್ ನಾಮನ್ಕ್ಲೇಚರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಬೀಟಾ ಬ್ರೋಮೋ ಬ್ಯೂಟೆರಿಕ್ ಆ್ಯಸಿಡ್. Beta bromobutyric acid CH3 ಇದು ಬ್ಯೂಟೆರಿಕ್ ಆ್ಯಸಿಡ್ ಆಗುತ್ತೆ. 4 ಕಾರ್ಬನ್ ಆಟಮ್ಸ್ ಇರ್ತಕ್ಕಂಥ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಈಗ ಏನಾದರೂ ಒಂದು ದಿಸ್ ಇಸ್ ಕಾರ್ಬಾಕ್ಸಿಲ್ ಗ್ರೂಪ್ಗೆ ಅಡ್ಜಸೆಂಟ್ ಆಗಿರೋ ಕಾರ್ಬನ್ನ ಆಲ್ಫಾ ಅಂತ ಕರಿತೀವಿ, ಇದು ಬೀಟಾ, ಈ ಬೀಟಾ ಪೊಸಿಷನ್ಗೆ ಬ್ರೋಮಿನ್ ಗ್ರೂಪ್ ಏನಾದರೂ ಅಟ್ಯಾಚ್ ಆಗಿದರೆ, ಸೊ ವಿ ಕಾಲ್ ಇಟ್ ಆಸ್ ಬೀಟಾ ಬ್ರೋಮೋ ಬ್ಯೂಟೆರಿಕ್ ಆ್ಯಸಿಡ್. If this bromo or any other substituent if it is attached to the alpha position, we call it as alpha bromo butyric acid. This is how we give the common names for the compounds. Coming to the IUPAC nomenclature. So IUPAC nomenclature ಅಲ್ಲಿ ಏನು ಮಾಡ್ತೀವಿ ಅಂದರೆ, so we follow the IUPAC rules and we do naming. ಸೊ ನಮಗೆಲ್ರಿಗೂ ಗೊತ್ತಿದೆ IUPAC ನೇಮಿಂಗ್ ಯಾವ ರೀತಿ ಮಾಡ್ತೀವಿ ಅಂದರೆ, ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಲಾಂಗೆಸ್ಟ್ ಕಾರ್ಬನ್ ಚೈನ್ ಕಂಟೈನಿಂಗ್ ಕಾರ್ಬಾಕ್ಸಿಲ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ನಂಬರಿಂಗ್ ಕೊಡಬೇಕು. ಯಾವ ರೀತಿ ನಂಬರಿಂಗ್ ಕೊಡಬೇಕಂದ್ರೆ, ಕಾರ್ಬಾಕ್ಸಿಲ್ ಗ್ರೂಪ್ಗೆ ಕಡಿಮೆ ನಂಬರ್ ಬರೋ ಥರ, ಅಂದರೆ ಕಾರ್ಬಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿ ಕಾರ್ಬಾಕ್ಸಿಲ್ ಗ್ರೂಪ್ ಇರ್ತಕ್ಕಂಥ ಕಾರ್ಬನ್ಗೆ ಕಡಿಮೆ ನಂಬರ್ ಬರೋ ಥರ ಆಲ್ವೇಸ್ ಇಟ್ ಈಸ್ ಮೇಡ್ ಶೋರ್ ದಟ್ ದ ಕಾರ್ಬನ್ ಆಫ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಸ್ ಗಿವನ್ ನಂಬರ್ 1. ಸೊ ಆ ಥರ ನಂಬರಿಂಗ್ ಮಾಡಿಕೊಂಡು ಹೋಗಿ ಸಬ್ಸ್ಟಿಟ್ಯೂಯೆಂಟ್ಸ್ ಏನಾದರೂ ಇದ್ದರೆ ಸೊ ಅದನ್ನು ಪ್ರಿಫಿಕ್ಸಲ್ಲಿ ಮೆನ್ಷನ್ ಮಾಡಿ, ರೂಟ್ ವರ್ಡ್ ಪೇರೆಂಟ್ ಸ್ಟ್ರಕ್ಚರಲ್ ರೂಟ್ ವರ್ಡ್ ತೆಗೆದು ಸಫಿಕ್ಸಲ್ಲಿ ಓಯಿಕ್ ಆ್ಯಸಿಡ್ ಅಂತ ನಾವು ಕೊಡ್ತೀವಿ. ಸೊ ದಿಸ್ ಹೌ ವಿ ಡೂ ದ nomenclature for aliphatic carboxylic acids. So the longest chain carrying the carboxylic group is selected as a parent structure. ಹೇಳ್ದಾಗೆ ಸೊ ಕಾರ್ಬಾಕ್ಸಿಲ್ ಗ್ರೂಪ್ ಇರ್ತಕ್ಕಂಥ ಲಾಂಗೆಸ್ಟ್ ಕಾರ್ಬನ್ ಚೈನ್ನ ಸೆಲೆಕ್ಟ್ ಮಾಡ್ಕೋತೀವಿ.
The carboxyl carbon is always given numbered 1 and it is named as alkanoic acid. ಅಂದರೆ ಕರಸ್ಪಾಂಡಿಂಗ್ ಕರಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ನ ತಗೋತೀವಿ. ಸೊ ಹೈಡ್ರೋಕಾರ್ಬನ್ ತಗೊಂಡು ಅದರ ಲಾಸ್ಟ್ ಇರ್ತಕ್ಕಂಥ ಈನ ಡ್ರಾಪ್ ಮಾಡಿ, ಸೊ ವಿ ರೀಪ್ಲೇಸ್ ವಿತ್ ಓಯಿಕ್ ಆ್ಯಸಿಡ್. ದಿಸ್ ಹೌ ವಿ ಡು. ಸೊ ಇಫ್ ಪೇರೆಂಟ್ ಚೈನ್ ಆಸ್ ಡಬಲ್ ಬಾಂಡ್ ಏನಾದರೂ ಇದ್ದರೆ ಅದನ್ನು ಸಫಿಕ್ಸಲ್ಲಿ ಈನ್ ಓಯಿಕ್ ಆ್ಯಸಿಡ್ ಅಂತ ಕರಿತೀವಿ. ಸಫಿಕ್ಸಲ್ಲಿ ಏನಾದರೂ ಟ್ರಿಪಲ್ ಬಾಂಡ್ ಇದ್ದರೆ ಸಫಿಕ್ಸ್ YNE ಐನ್ ಓಯಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇಫ್ 2 ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಪ್ರೆಸೆಂಟ್, ಎರಡು ಕಾರ್ಬಾಕ್ಸಿಲ್ ಗ್ರೂಪ್ಸ್ ಏನಾದರೂ ಇದ್ದರೆ ಡೈಓಯಿಕ್ ಆ್ಯಸಿಡ್ ಅಂತ ಸಫಿಕ್ಸ್ ಕೊಡ್ತೀವಿ. ಸೊ ಅರೋಮ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹಾಕಿದರೆ ಸೊ ಡೆರವೇಟಿವ್ಸ್ ಆಫ್ ಬೆಂಜೋಯಿಕ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡಿಕೊಂಡು ವಿ ಗಿವ್ ನೇಮಿಂಗ್. ಸೊ ಇಲ್ಲಿ ನೋಡ್ಬೋದು, ಐ ಗಿವೆನ್ few examples for IUPAC nomenclature. So HCOOH is formic acid. So HCOOH ಇಲ್ಲಿ ಒಂದೇ ಕಾರ್ಬನ್ ಇದೆ. ಸೊ ಕರಸ್ಪಾಂಡಿಂಗ್ ಆಲ್ಕೇನ್ ಬಂದು ಮೀಥೇನ್. ಮೀಥೇನಲ್ಲಿ ಲಾಸ್ಟ್ ಲೆಟ್ರ್ ಇ ಡ್ರಾಪ್ ಮಾಡಿ ಓಯಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ. ಸೊ ಅದರ ಹೆಸರು ಮೆಥನೋಯಿಕ್ ಆ್ಯಸಿಡ್ ಆಯಿತು. ನೆಕ್ಸ್ಟ್ CH3COOH, ಇದರ ಕಾಮನ್ ನೇಮ್ ಅಸಿಟಿಕ್ ಆ್ಯಸಿಡ್. ಸೊ ಇಲ್ಲಿ 2 ಕಾರ್ಬನ್ ಇದೆ, ಕರಸ್ಪಾಂಡಿಂಗ್ ಆಲ್ಕೇನ್ ಈಥೇನ್ ಆಗುತ್ತೆ. ಲಾಸ್ಟ್ ಲೆಟ್ರ್ ಇನ ಡ್ರಾಪ್ ಮಾಡಿ ಓಯಿಕ್ ಆ್ಯಸಿಡ್ ಆ್ಯಡ್ ಮಾಡೋದು. ಸೊ ಇಟ್ ಬಿಕಮ್ಸ್ ಎಥನೋಯಿಕ್ ಆ್ಯಸಿಡ್. ಸೊ ಸಿಮಿಲರ್ಲಿ ಫಾರ್ 4 ಕಾರ್ಬನ್ carboxylic acid, which is a butyric acid. So corresponding alkane is butane, hydrocarbon is butane. Drop the last letter E and add OICACID, oic acid. So similarly you can do nomenclature. CH3CH2 10 times COOH, lauric acid. ಇಲ್ಲಿ 12 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಡೋಡೆಕೇನ್ ಅಂದರೆ ಕರಸ್ಪಾಂಡಿಂಗ್ ಆಲ್ಕೇನು. ಲಾಸ್ಟ್ ಲೆಟರ್ ಇನ ಡ್ರಾಪ್ ಮಾಡಿ ಓಯಿಕ್ ಆ್ಯಸಿಡ್ ಆ್ಯಡ್ ಮಾಡ್ತೀವಿ. ಸೊ ಕಮಿಂಗ್ ಟು ದ ಅಕ್ರಿಲಿಕ್ ಆ್ಯಸಿಡ್, ದಟ್ ಈಸ್ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇಲ್ಲೂ ಏನಾಗುತ್ತೆ, ಇಲ್ಲೂ 3 ಕಾರ್ಬನ್ಸ್ ಇದೆ ಪೇರೆಂಟ್ ಹೈಡ್ರೋಕಾರ್ಬನಲ್ಲಿ. ಸೊ ಪ್ರೋಪೀನ್ 1 ಪ್ರೋಪೀನ್, ಲಾಸ್ಟ್ ಲೆಟರ್ ಇನ ಡ್ರಾಪ್ ಮಾಡಿ ಓಯಿಕ್ ಆ್ಯಸಿಡ್ ಆ್ಯಡ್ ಮಾಡ್ತೀವಿ, ಪ್ರೊಪನೋಯಿಕ್ ಆ್ಯಸಿಡ್ ಆಗುತ್ತೆ. ಸೊ ಡೈಓಯಿಕ್ ಆ್ಯಸಿಡ್ ಫಾರ್ ಎಕ್ಸಾಂಪಲ್ ಆಕ್ಸಾಲಿಕ್ ಆ್ಯಸಿಡ್ ಆದರೆ, ಸೊ ಈ ಡೈಓಯಿಕ್ ಆ್ಯಸಿಡಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ. ಸೊ ಈಥೇನ್ ಸಫಿಕ್ಸು ಡೈಓಯಿಕ್ ಆ್ಯಸಿಡ್ ಅಂತ ಆ್ಯಡ್ ಮಾಡ್ತೀವಿ. ಫಾರ್ ಕಮಿಂಗ್ ಟು ದ ಲ್ಯಾಕ್ಟಿಕ್ ಆ್ಯಸಿಡ್ is having 3 carbons. To the second carbon you can see hydroxy group attached. So therefore we give the name 2-hydroxy propanoic acid. So this is the IUPAC naming for aromatic carboxylic acids. So nitrobenzoic acid na 2-nitrobenzene carboxylic acid anta ಕರಿತೀವಿ. ಫಿನೈಲ್ ಅಸಿಟಿಕ್ ಆ್ಯಸಿಡ್ ಆಗಿದ್ದರೆ 2-phenyl ethanoic acid ಅಂತ ಕರಿತೀವಿ. ಥ್ಯಾಲಿಕ್ ಆ್ಯಸಿಡ್ ಆಗಿದ್ದರೆ ಬೆಂಜಿನ್ 1,2-dioic acid ಅಂತ ಕರಿತೀವಿ. ಸೊ ಕಮಿಂಗ್ ಟು ದ ಪ್ರಿಪರೇಷನ್. So preparation. So only one method is there in the Bangalore University syllabus for the preparation of carboxylic acid, that is by the hydrolysis of cyanides. So cyanides athwa nitriles. What are these cyanides and nitriles? These are the organic compounds containing carbon nitrogen triple bond in them. So when we subject this alkyl cyanides or nitriles to base or acid hydrolysis, we get carboxylic acids. So nitriles or cyanides on acid or base hydrolysis, you get carboxylic acids. You can see here. RC triple bond N. So mechanism ನೋಡೋದಾದರೆ RC triple bond N ಫಸ್ಟ್ ಏನಾಗುತ್ತೆ, ಪ್ರೋಟನೇಷನ್ ಆಗುತ್ತೆ. nitrogen of nitrile group get protonated. Once it's protonated, the bond present in carbon nitrogen, one of the pi bond shifts onto the nitrogen to nullify the charge, and the carbon gets positive charge. Now there is the attack of water molecule
So you get an oxonium ion. After this, there is a loss of proton from the oxonium ion. For again, you get a positive charge on the carbon. So followed by the subsequent loss of the proton, you get a amide-like structure, and this amide, on further hydrolysis, we get carboxylic acid. So this is the mechanism for the preparation of carboxylic acids. So acid hydrolysis ಮಾಡಿದ್ರೆ ನಮಗೆ ಯೂಶುವಲ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ಲಸ್ NH4 ಪ್ಲಸ್ ಬರುತ್ತೆ ಅಮೋನಿಯಂ ಅಯಾನು. ಸೊ ಬೇಸ್ ಹೈಡ್ರಾಲಿಸಿಸ್ ಏನಾದರೂ ಮಾಡಿದ್ರೆ RCOO ಮೈನಸ್ ಕಾರ್ಬಾಕ್ಸಿಲೇಟ್ ಅಯಾನ್ ಪ್ಲಸ್ NH4 ಪ್ಲಸ್ NH3 ಬರುತ್ತೆ. ಸೊ ಕಮಿಂಗ್ ಟು ದ ಸ್ಪೆಸಿಫಿಕ್ ಎಕ್ಸಾಂಪಲ್. ಸೊ ಸೈನೈಡ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋದಾದರೆ, ಅಲ್ಕೈಲ್ ಹ್ಯಾಲೈಡ್ಸ್ನ ತೊಗೊಂಡು ಸೋಡಿಯಂ ಸೈನೈಡ್ ಜೊತೆ ಅಥವಾ ಪೊಟ್ಯಾಷಿಯಂ ಸೈನೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ವಿ ಗೆಟ್ ನೈಟ್ರೈಟ್ಸ್. So primary and secondary alkyl halides may be converted to carboxylic acids containing one or more carbon atoms using a two-step process. The first step involves the preparation of nitriles or alkyl cyanides. The nitriles or nitrolysis and acidic or basic conditions gives the carboxylic acids. ಆಗಲೇ ಹೇಳಿದಾಗೆ, ಸೊ ಸೈನೈಡ್ಸ್ನ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಇಂದ ಪ್ರಿಪೇರ್ ಮಾಡ್ತೀವಿ. ಆಲ್ಕೈಲ್ ಹ್ಯಾಲೈಡ್ಸ್ನ ಸೋಡಿಯಂ ಸೈನೈಡ್ ಅಥವಾ ಪೊಟ್ಯಾಷಿಯಂ ಸೈನೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ we get nitriles. Nitriles hydrolysis ಮಾಡಿದಾಗ we get carboxylic acids. For example, pentane nitrile on subjecting it to base hydrolysis, you get pentanoic acid. So the advantage of this method is, ಏನಪ್ಪ ಈ ಮೆಥಡ್ನ ಅಡ್ವಾಂಟೇಜ್ ಅಂದರೆ, ಸೊ ಒಂದು ಕಾರ್ಬನ್ನು ಎಕ್ಸ್ಟ್ರಾ ಆಗುತ್ತೆ. ಸೊ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಬರೋದಕ್ಕೆ you get one carbon increased in your product. So this is the advantage of this method. Coming to the reactivity. So ನಮಗೆಲ್ಲರೂ ಗೊತ್ತಿದೆ carboxylic acids are acidic in nature. Why they are acidic in nature? Acids ಅದು ತಿಳಿಬೇಕಂದ್ರೆ ಆಸಿಡ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಆಸಿಡ್ಸ್ ಅಂದರೆ ಏನು? ಆಸಿಡ್ಸ್ ಆರ್ those substances which are proton donors or which combine with the base, right, to form salt and water. So carboxylic acid dissociate to give carboxylate ion and a proton. So it dissociates to give carboxylate ion and proton, and this proton combines with the solvent water and exists as hydronium ion. Since this carboxylic acid undergoes dissociation and gives H plus ion, we can consider carboxylic acids as acidic in nature. And further, the resultant carboxylic ion is stabilized by resonance. You can see the resonating structures of the carboxylate ions, where the negative charge is in resonance with the two oxygen atoms. So charge is not delocalized onto only one on the single oxygen atom, but it is distributed equally on both the oxygen atoms. So this delocalization of the charge stabilizes the carboxylate ion. This is the one reason. The second reason is, so carboxylic acid on reaction with the base, it forms salt and water. Therefore, we can consider this carboxylic acids as acids. So nevertheless, these carboxylic acids are weaker acids when we compare to the inorganic acids. So coming to the conclusion. So today in this session we have discussed about carboxylic acids. What are carboxylic acids ಅಂತ ನೋಡಿದ್ವಿ. ಸೊ ಯಾವ ಕಾಂಪೌಂಡ್ಸಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೋ ಅದನ್ನು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. ಈ ಕಾರ್ಬಾಕ್ಸಿಲ್ ಗ್ರೂಪ್ಗೆ ಆರ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಈ ಆರ್ ಗ್ರೂಪು ಆಲ್ಕೈಲ್ ಗ್ರೂಪ್ ಆಗಿರ್ಬೋದು, ಅರೈಲ್ ಗ್ರೂಪ್ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಆಟಮ್ ಆಗಿರ್ಬೋದು ಅಂತ ನೋಡಿದ್ವಿ. ನೆಕ್ಸ್ಟ್ ವಿ ಸಾ ದ ಕಾಮನ್ ನಾಮನ್ಕ್ಲೇಚರ್. ಸೊ ಕಾಮನ್ ನಾಮನ್ಕ್ಲೇಚರಲ್ಲಿ ಯೂಶಲಿ ಆರಿಜಿನ್ ಅಥವಾ ಸೋರ್ಸ್ ಮೇಲೆ ಕಾಮನ್ ನೇಮಿಂಗ್ ಮಾಡ್ತೀವಿ. IUPAC nomenclaturally we follow certain rules and we name the compound. Usually we select the longest carbon chain containing the carboxyl group, and the parent hydrocarbon is named as is taken as a root word, and the last letter E of the root word is dropped and added oic acid. So this is how we do. And next we saw
the preparation of carboxylic acids by nitriles, and we saw the acidic nature of carboxylic acids, and nevertheless I said carboxylic acids are weaker acids when compared to inorganic acids. Thank you.